ಸಮರಕ್ಕೆ ಸನ್ನದ್ಧ ವಿಶೇಷ ನಂದ್ರಮಾಕಾಂತ್. ಅಣಕು ಡ್ರಿಲ್ ಅಥವಾ ಮಾಕ್ ಡ್ರಿಲ್ ಈ ಒಂದು ವಿಚಾರಕ್ಕೆ ಇಡೀ ಭಾರತ ಸಜ್ಜಾಗ್ತಾ ಇದೆ. ಭಾರತದ ಟೋಟಲ್ ಆಗಿ 244 ಜಿಲ್ಲೆಗಳು ಸಜ್ಜಾಗ್ತಾ ಇದೆ. ಅತಿ ಸೂಕ್ಷ್ಮ ಜಿಲ್ಲೆಗಳು, ನಾಗರಿಕರನ್ನ ರಕ್ಷಣೆ ಮಾಡಲೇಬೇಕಾಗಿರ್ತಕ್ಕಂಥ ಜಿಲ್ಲೆಗಳು, ಆ ನಂತರದ ಕೆಲ ಜಿಲ್ಲೆಗಳನ್ನು ಇದರಲ್ಲಿ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಅಥವಾ ವರ್ಗೀಕರಣ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಅದಕ್ಕೆ ತಕ್ಕಂತೆ ಒಂದು ಅಣಕು ಪ್ರದರ್ಶನಕ್ಕೆ, ಅಣಕು ಕವಾಯತಿಗೆ ಭಾರತ ಸಜ್ಜಾಗ್ತಾ ಇದೆ. ಇದು ತುರ್ತು ಸ್ಥಿತಿಯ ಎಚ್ಚರಿಕೆನಾ? ಒಂದು ವೇಳೆ ಯುದ್ಧದಂತಹ ತುರ್ತು ಸ್ಥಿತಿ ಎದುರಾದರೆ ನಾವು ಹೇಗೆ ರೆಡಿ ಇರಬೇಕಪ್ಪ ಇದಕ್ಕೆ ಎನ್ನುವ ಒಂದು ತರಬೇತಿ ರೂಪದಲ್ಲಿ ಈ ಮಾಕ್ ಡ್ರಿಲ್ ಇರುತ್ತೆ. ಪಾಕ್ ಉಗ್ರರ ಮೇಲೆ ಭಾರತ ಯುದ್ಧ ಸಾರಿದ್ರೂ ಕೂಡ ಉಗ್ರರು ಮತ್ತು ಭಾರತದ ಸೈನಿಕರ ಮೇಲೆ ಮಾತ್ರ ಯುದ್ಧ ಆದರೆ ಓಕೆ, ಪಾಕಿಸ್ತಾನ ಸುಮ್ಮನೆ ಇರಲ್ವಲ್ಲ. ಉಗ್ರರನ್ನ ಇಟ್ಕೊಂಡೇ ಪ್ರಾಕ್ಸಿ ವಾರ್ ಮಾಡ್ತಾ ಇರೋದಲ್ಲ ಅದು ಪಾಕಿಸ್ತಾನ. ಒಂದು ಜನ್ರೇಷನ್ಗೆ ಅಂತ ಬಂದಾಗ ಈ ಮಾಕ್ ಡ್ರಿಲ್ನ ಅನುಭವ ಇರಲ್ಲ. ಒಂದು ಜನ್ರೇಷನ್ಗೆ ಮಾಕ್ ಡ್ರಿಲ್ನ ಅನುಭವ ಇದೆ, ಅಂದರೆ ಅದಕ್ಕಿಂತ ಹಿಂದಿನ ಜನ್ರೇಷನ್ಗೆ ಇದೆ. ಏನು ಈ ಮಾಕ್ ಡ್ರಿಲ್ಲು, ಏನೇನು ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ? 7ನೇ ತಾರೀಕು ಏನು ನಡೆಯುತ್ತೆ? 54 ವರ್ಷಗಳಾದ ಮೇಲೆ ಒಂದು ಅಣಕು ಡ್ರಿಲ್ಗೆ ಸೂಚನೆ ಹೋಗಿರೋದು, ಇಲ್ಲಿ ಬಂದಿರೋದು. ಗೃಹ ಇಲಾಖೆ ಕಡೆಯಿಂದ ಸೂಚನೆ ಬಂದಿದೆ. ವಾಯುದಾಳಿ ಆದರೆ ಸೈರನ್ಗಳು, ಜನರನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು ಹೇಗೆ, ಈ ಸಂದರ್ಭದಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಆಫ್ ಆಗಬಹುದು, ಪವರ್ ಕಟ್ ಆಗಬಹುದು, ಅನೇಕ ಕಡೆಗಳಲ್ಲಿ ಗಸ್ತು ನಿಮಗೆ ಕಾಣಿಸಬಹುದು, ಪ್ಯಾರಾಮಿಲಿಟರಿ ಟ್ರೂಪ್ಗಳು ನಿಮಗೆ ಕಾಣಿಸಬಹುದು, NCC, NSS, ಅದೇ ರೀತಿಯಲ್ಲಿ ಸಿವಿಲ್ ಫೋರ್ಸ್ಗಳು, ಇವೆಲ್ಲವೂ ಕೂಡ ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಈ ಅಣಕು ಪ್ರದರ್ಶನ ನಡೆಸುವುದಕ್ಕೆ, ಅಣಕು ಡ್ರಿಲ್ ನಡೆಸುವುದಕ್ಕೆ ಎಲ್ಲ ರಾಜ್ಯಗಳಿಗೆ ಸೂಚನೆ ಹೋಗಿದೆ. ಹಾಗಾಗಿ ಅನುಭವ ಇಲ್ಲ ಇದರ ಬಗ್ಗೆ. ನಿಜವಾಗ್ಲೂ ಈ ಮಾಕ್ ಡ್ರಿಲ್ ಮಾಡುವಂತಹ ಸನ್ನಿವೇಶ ಈಗ ಎದುರಾಗಿದೆಯಾ? ಎದುರಾಗಬಹುದೇನೋ, ಯಾರಿಗೂ ಗೊತ್ತು. ಇದು ಒಂದಿದೆ. ಒಂದೊಂದು ಈಗ ನಮ್ಮ ಕಾರವಾರವನ್ನು ಗುರುತಿಸಿದ್ದಾರೆ, ಮಲ್ಲೇಶ್ವರಂನ ಗುರುತು ಮಾಡಿಕೊಂಡಿದ್ದಾರೆ, ರಾಯಚೂರನ್ನು ಗುರುತು ಮಾಡಿಕೊಂಡಿದ್ದಾರೆ ಅಣುಸ್ಥಾವರದ ಕಾರಣಕ್ಕೆ, ಉಷ್ಣ ವಿದ್ಯುತ್ ಸ್ಥಾವರದ ಕಾರಣಕ್ಕೆ. ಮಲ್ಲೇಶ್ವರಮನ್ನು ಒಂದು ಕಡೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಮಿಸೈಲ್ಸ್ ಬೆಂಗಳೂರಿನ ಮಲ್ಲೇಶ್ವರಂವರೆಗೂ ಬರಬಹುದೇ, ಯುದ್ಧ ವಿಮಾನಗಳು ಹಾರಾಡಬಹುದೇ ಅಂತ ಬಂದಾಗ ಬರಬಹುದು. ಯಾಕೆ ಬರಬಾರ್ದು? ಅದೇ ಸಿದ್ಧತೆ ಅಲ್ವೇ? ಏನಾಗಲ್ಲ ಬಿಡು ಅಂತ ಬಂದು ಸುಮ್ಮನೆ ಇದ್ದು ಬೆಂಗಳೂರು ಮೇಲೆ ದಾಳಿ ಆಗಿಬಿಟ್ರೆ ಏನು ಮಾಡೋದು? ಎಲ್ಲ ಪ್ರಶ್ನೆಗಳಿಗೆ ಇದೀಗ ನಾನು ಈ ಡಿಬೇಟಲ್ಲಿ ಉತ್ತರ ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸುನಿಲ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಅವರೇ ಈ ಒಂದು ಡಿಬೇಟ್ಗೆ. ಇನ್ನು ಅಶೋಕ್ ಗೌಡ್ರು ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಅಶೋಕ್ ಗೌಡ್ರೆ. ನಟರಾಜ್ ಗೌಡ್ರು ಬಂದಿದ್ದಾರೆ, KPCCಯ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ಇನ್ನು ಅರ್ಕೇಶ್ ಸರ್ ಇದ್ದಾರೆ, CRPFನ ನಿವೃತ್ತ IGP, ಮೈಸೂರಿಂದ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ ಇವರು. ಅರ್ಕೇಶ್ ಸರ್, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ನಾನಿಲ್ಲಿ ಸುನಿಲ್ ಅವ್ರ ಫಸ್ಟ್ ಕ್ವಶನ್ ಕೇಳಿಬಿಡ್ತೀನಿ. ಸುನಿಲ್ ಅವರೇ, ನಮ್ಮದು ಈ ಅಣಕು ಡ್ರಿಲ್ ಅಥವಾ ಮಾಕ್ ಡ್ರಿಲ್ಗೆ ನಮ್ಮ ವಿರೋಧ ಇಲ್ಲ, ಇದನ್ನು ನಾವು ತಾತ್ಸಾರಣೂ ಮಾಡ್ತಾ ಇಲ್ಲ. ಆದರೆ ಈ ಪ್ರಸ್ತುತ ಸನ್ನಿವೇಶಕ್ಕೆ ಇದರ ನೆಸೆಸಿಟಿ ಇಷ್ಟು ತುರ್ತು ಈಗ ಇದೆಯಾ ಅಂತ ಒಂದು ಸನ್ನಿವೇಶ ರೈಸ್ ಆಗಿದೆಯಾ? ನಾವು ಮಾಡ್ತಿರೋದು ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದೀವಿ, ಪಾಕಿಸ್ತಾನ ರಿಟಾಲಿಯೇಷನ್ ಮಾಡಬಹುದು. ಅದು ಭಾರತದ 244 ಜಿಲ್ಲೆಗಳಲ್ಲೂ ಒಂದು ಮಾಕ್ ಡ್ರಿಲ್ ಮಾಡುವಷ್ಟರ ಮಟ್ಟಿಗೆ, ರೆಡಿ ಇರುವಷ್ಟರ ಮಟ್ಟಿಗೆ ಸಿಚುವೇಶನ್ ಎಸ್ಕಲೇಟ್ ಆಗಿದೆಯಾ ಗಡಿ ಭಾಗದಲ್ಲಿ ಅಂತ ನನ್ನ ಕ್ವಶನ್. ಎಲ್ರಿಗೂ ನಮಸ್ಕಾರ. ಇದನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ, ಈಗ ನೀವು ಹೇಳಿದಾಗೆ ನಾವು ರಿಟಾಲಿಯೇಷನ್ ಮಾತ್ರನೇ ಯೋಚನೆ ಮಾಡಬಾರ್ದು. ಈಗ ಓಕೆ, ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಕೂಡ ಪಾಕಿಸ್ತಾನ ಕಡೆಯಿಂದ ಆಗ್ಬೋದು. ಕಾರಣ ಇಂಡಸ್ ವಾಟರ್ ಟ್ರೀಟಿ ನಾವು ಏನು ರದ್ದು ಮಾಡಿದ್ದೀವಿ ಈಗ, ಇಟ್ಸ್ ಅಂಡರ್ ಅಬೇಯನ್ಸ್. ಇಂಡಸ್ ವಾಟರ್ ಟ್ರೀಟಿ ಅಬೇಯನ್ಸಲ್ಲಿರೋದ್ರಿಂದ ಪಾಕಿಸ್ತಾನ ಕ್ಲಿಯರಿ ಆಲ್ರೆಡಿ ಹೇಳಿದೆ. ಇದಕ್ಕೆ ಮುಂಚೆನೂ ಪಾಕಿಸ್ತಾನ ಹೇಳಿತು ಇಟ್ಸ್ ಅನ್ ಆ್ಯಕ್ಟ್ ಆಫ್ ವಾರ್. ಆಲ್ರೆಡಿ ಇವತ್ತಿನ ರಿಪೋರ್ಟ್ಸ್ ನಾವು ನೋಡೋದಾದರೆ, ಚಿನಾಬ್ ರಿವರ್ ಏನಿದೆ ಜಮ್ಮುವಲ್ಲಿ, ಅಲ್ಲಿ ಮಿನಿಮಮ್ 25 ಅಡಿ ನೀರು ಇರ್ತಾಯಿತ್ತು. ಅದು ಈಗ ಚಿನಾಬ್ ರಿವರಲ್ಲಿ ಇವತ್ತು ಎಲ್ಲರೂ ಓಡಾಡ್ತಾ ಇದ್ದಾರೆ. ಯು ಕ್ಯಾನ್ ಕ್ರಾಸ್ ಆನ್ ಯುವರ್ ಫೂಟ್. 2 ಅಡಿ 3 ಅಡಿ ನೀರು ಬಂದುಬಿಟ್ಟಿದೆ. ಅದು ಒಂದೇ ಒಂದು ರಿವರ್ ನಾವು ಗೇಟ್ ಡ್ಯಾಮ್ ಕ್ಲೋಸ್ ಮಾಡಿರೋದ್ರಿಂದ ಈ ರೀತಿ ನಮ್ಗೆ ಆಗ್ತಾ ಇದೆ. ಈಗ ಅಲ್ಲಿನ ಮಾನ್ಸೂನ್ ಸೀಸನ್ ಪಾಕಿಸ್ತಾನಲ್ಲೇನಿದೆ, ಇಟ್ ವಿಲ್ ಬಿ ಬ್ಯಾಡ್ಲಿ ಹಿಟ್. ನಾವು ನೀರು ಕೊಡಲಿ, ನಾವು ನೀರನ್ನ ಬಿಟ್ಟಿದ್ರೂ ಕೂಡ ಪಾಕಿಸ್ತಾನದ ಮಾನ್ಸೂನ್ ಸೀಸನ್ ಏನಿದೆ ಪ್ರಿಡಿಕ್ಷನ್ ತುಂಬ ಚೆನ್ನಾಗಿಲ್ಲ. ಓಕೆ, ನೀರು ಬಿಟ್ಟಿದ್ರು 21% ಏನಿತ್ತು ಪಾಕಿಸ್ತಾನದಲ್ಲಿ, ನೀರು ಕಡಿಮೆನೇ ಇರ್ತಿತ್ತು, ಮಳೆ ಕಡಿಮೆನೇ ಇರ್ತಿತ್ತು. ಈಗ ನಾವು ನೀರು ನಿಲ್ಲಿಸ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಡ, ಹಾಹಾಕಾರ ಇದೇಳುತ್ತೆ. ಸಿಂಧ್ ಪ್ರಾವಿನ್ಸ್ ಏನಿದೆ ಅಲ್ಲಿ ಆಲ್ರೆಡಿ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಕನ್ಫರ್ಮ್ಡ್ ರಿಪೋರ್ಟ್ಸ್ ಹೇಳಿದೆ. ಹೇಗೆ ಅಂತ ಹೇಳಿದ್ರೆ, ಅಲ್ಲಿನ ಪ್ರೊಟೆಸ್ಟ್ ಹೇಗೆ ಹೋಗಿದೆ ಅಂದರೆ 400 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ ಪ್ರೊಟೆಸ್ಟಿಂದ.
ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. 400 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಸಿಂಧ್ ಪ್ರಾವಿನ್ಸಲ್ಲಿ. ಅಷ್ಟು ಕಷ್ಟಗಳಾಗ್ತಿದೆ. ಪಾಕಿಸ್ತಾನ್ ಇಟ್ ಈಸ್ ಗೆಟಿಂಗ್ ಇಂಪ್ಲೋಡೆಡ್ ಒಳಗಡೆಯಿಂದ. ಸೊ ದಟ್ ಈಸ್ ಒನ್ ಪಾರ್ಟ್. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಅವ್ರು ಶುರು ಮಾಡ್ಬೋದು. ನಾವು ಡಿಫೆಂಡ್ ಮಾಡ್ಕೊಳ್ಳೋದು ಒಂದು, ಆದರೆ ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಅನ್ನೋದೇನಿದೆ, ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಏನಾದರೂ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ 244 ಡಿಸ್ಟ್ರಿಕ್ಟ್ಸ್ ಏನು ಚೂಸ್ ಮಾಡಿದೆ, ಸ್ಟ್ರಾಟಜಿಕಲಿ ಚೂಸ್ ಇನ್ ಪ್ಲೇಸಸ್. ಇದು ಹಾಗೇನೆ ಔಟ್ ಆಫ್ ದ ಬ್ಲೂ ಇಂಡಿಯನ್ ಗೌರ್ಮೆಂಟ್ ಇದನ್ನ ಚೂಸ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ನಮ್ಮ ಬ್ಯಾಂಗ್ಳೂರ್ ಅರ್ಬನ್, ಐ ಡೋಂಟ್ ಹ್ಯಾವ್ ಟು ಸೇ ಮಚ್, ಎಲ್ಲರಿಗೂ ಗೊತ್ತಿದೆ ಎಷ್ಟಿದೆ ಇಲ್ಲಿ ಅಂತ ಹೇಳ್ಬಿಟ್ಟು, ಏನೇನು ಅಸೆಟ್ಸ್ ಬ್ಯಾಂಗ್ಳೂರ್ ಅರ್ಬನಲ್ಲಿದೆ, ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಇದೆ, DRDO ಆಗ್ಬೋದು, NAL ಆಗ್ಬೋದು, ಆ್ಯಂಡ್ ಇದು ಸಿಲಿಕಾನ್ ಸಿಟಿ, ಹೌದಲ್ವಾ. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ನೀವು ರಾಯಚೂರಿಗೆ ಹೋದ್ವಿ ಅಂತ ಹೇಳಿದ್ರೆ ಥರ್ಮಲ್ ಪವರ್ ಪ್ಲಾಂಟ್, ಕರ್ನಾಟಕದ್ದು ನಿಯರ್ ಅಬೌಟ್ 70% ಪವರ್ ಆ ಥರ್ಮಲ್ ಪವರ್ ಪ್ಲಾಂಟಿಂದ ಬರ್ತಿದೆ. ಎಲ್ಲಾನು ಸ್ಟ್ರಾಟಜಿಕಲಿ ಬರ್ತಿದೆ. ರೆಸ್ಪಾನ್ಸ್ ಬಂದರೆ ನೀವು ರೆಡಿ ಆಗಬಹುದು, ನಿಮ್ಗೊಂಚೂರು ಟೈಮ್ ಸಿಗುತ್ತೆ. ಬಟ್ ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಅವರೇ ಶುರು ಮಾಡಬಹುದು, ಬರಬಹುದು. ಬರೀ ಏರ್ ಅಟ್ಯಾಕ್ ಅಲ್ಲ, ಮಿಸೈಲ್ ಲಾಂಚ್ ಕೂಡ ಆಗ್ಬೋದು. ಯು ನೆವರ್ ನೋ, ಇಟ್ಸ್ ಎ ರೋಗ್ ಕಂಟ್ರಿ, ಅವ್ರೇನ್ ಬೇಕಾದ್ರೂ ಮಾಡ್ಬೋದು. ಸೊ ಆ ರೀತಿ ಮಾಡ್ತಿರೋದ್ರಿಂದ ಇದು ಪ್ರಿಪ್ರೇಷನ್ ಸ್ಟೆಪ್. ಆ್ಯಂಡ್ ಆಲ್ರೆಡಿ ಗೌರ್ಮೆಂಟ್ ಕೊಟ್ಟಿರೋ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೋ ನೀಡ್ ಟು ಪ್ಯಾನಿಕ್. ಪ್ಯಾನಿಕ್ ಮಾಡೋ ನೆಸೆಸಿಟಿ ಇಲ್ಲ, ಇದು ಪ್ರಿಪ್ರೇಷನ್ ಅಷ್ಟೇ. ಅರ್ಕೇಶ್ ಸರ್, ಈಗ ಈ ಒಂದು ಮಾಕ್ ಡ್ರಿಲ್ ಅಂತ ಬಂದಾಗ ಹಲವರಿಗೆ ಅನುಭವ ಇರಬಹುದು, ಹಲವರಿಗೆ ಅನುಭವ ಇಲ್ಲವೇ ಇಲ್ಲ. ಏನಿರುತ್ತೆ ಸರ್ ಈ ಮಾಕ್ ಡ್ರಿಲ್ ಅಂದರೆ? ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ, ಏನೇನು ಇರುತ್ತೆ ಅಂತ? ಮಾಕ್ ಡ್ರಿಲ್ ಅಂದರೆ ಯಾವುದೇ ಚಾಲೆಂಜನ್ನು ಹೆದರಿಸಲಿಕ್ಕೆ ನಾವು ಮಾಡಿಕೊಳ್ಳುವ ಸಿದ್ಧತೆಯ ಒಂದು ಪ್ರಯೋಗ. ನಾವು ಯುದ್ಧವಾದಂಥ ಸಂದರ್ಭದಲ್ಲಿ ಗಡಿಯಲ್ಲಿ ಏನಾಗುತ್ತೆ, ದೂರದ ಪಟ್ಟಣಗಳಲ್ಲಿ ಏನಾಗುತ್ತೆ, ಬೇರೆ ಬೇರೆ ಇನ್ಸ್ಟಲೇಷನ್ಗಳ ಮೇಲೆ ಏನು ಪರಿಣಾಮ ಆಗಬಹುದು, VIP ಮೇಲೆ ಏನು ಪರಿಣಾಮ ಆಗಬಹುದು, ಯಾವ್ಯಾವ ವ್ಯಕ್ತಿಗಳ ಕರ್ತವ್ಯ ಹೇಗಿರಬೇಕು, ಈ ರೀತಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಮಾಡುವ ಒಂದು ಪ್ರಯೋಗವೇ ಮಾಕ್ ಡ್ರಿಲ್. ಈ ಡ್ರಿಲ್ ಆದ ಮಟ್ಟಿಗೆ ಯುದ್ಧ ಆಗೇ ಬಿಡುತ್ತೆ ಅಂತಲ್ಲ, ಇದೊಂದು ಯುದ್ಧ ಸಿದ್ಧತೆ. ಈ ಸಿದ್ಧತೆ ಮಾಡಿಕೊಂಡಿದ್ರೆ ನಾವು ನಾಳೆ ಅಚಾನಕ್ಕಾಗಿ ಆಗಬಹುದಾದ ಯಾವುದೇ ದಾಳಿಯನ್ನ ನಾವು ವ್ಯವಸ್ಥಿತವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ಒಂದು ಆಸ್ಪತ್ರೆಯ ಕರ್ತವ್ಯವೇನು, ಒಬ್ಬ ಡಾಕ್ಟರ್, ಒಬ್ಬ ನರ್ಸ್ನ ಕರ್ತವ್ಯವೇನು, ಒಬ್ಬ ಸ್ಕೂಲ್ ಟೀಚರ್ನ ಕರ್ತವ್ಯವೇನು, ಹತ್ತಿರದಲ್ಲೇನಾದರೂ ಮಿಸೈಲ್ ದಾಳಿ ಆದರೆ, ವೈಮಾನಿಕ ದಾಳಿ ಆದರೆ, ಅಥವಾ ಎದುರು ಬದರಿಗೆ ಯುದ್ಧ ಸ್ಮಾಲ್ ಸ್ಕೇಲ್ನಲ್ಲಿ ನಡೆದರೆ, ಆಗ ಬೇರೆ ಬೇರೆ ವರ್ಗದ ಜನಗಳು ಹೇಗೆ ಪ್ರತಿಕ್ರಿಯಿಸಬೇಕು, ಡ್ಯಾಮೇಜನ್ನು ಹೇಗೆ ಮಿನಿಮೈಸ್ ಮಾಡಬೇಕು, ಈ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಉದ್ದೇಶವೇ ಮಾಕ್ ಡ್ರಿಲ್.